ವಯಸ್ಸಾದವರು ನಾಳೆ ನಾವ್ ಇರ್ತೀವೋ ಇರಲ್ವೋ, ಆದ್ರೆ ಕೊನೆವರೆಗೂ ಕಷ್ಟಪಡ್ಬೇಕಾಗಿರೋದು ನೀವೇ ಅಲ್ವಾ. ನೀವು ಚೆನ್ನಾಗಿರ್ಬೇಕು, ಅದೇ ಅಲ್ವಾ ಸೀನು ನಮಗ್ ಬೇಕಾಗಿರೋದು. ಆದ್ಯ ವಿಷಯದಲ್ಲಿ ನಿಮ್ಗೆ ಯಾವ ತರ ಅನುಮಾನಗಳು ಬೇಡ. ಸರಿ ಕಣೋ, ಅವಳು ವ್ರತ ಮಾಡ್ತೇನೆ ಅಂದಿದ್ದಾಳಲ್ಲ. ಹಾ, ಹಾಗಾದ್ರೆ ಅವಳಿಗೆ ಸೀರೆ ತರಬೇಕು ಕಣೋ. ನಾವು ತಗೊಂಡ್ ಬರೋದು ಅವಳಿಗೆ ಇಷ್ಟ ಆಗತ್ತೋ ಇಲ್ವೋ? ಸೀರೆ ಮತ್ತೆ ಬಂಗಾರ ಹೆಣ್ಮಕ್ಳಿಗೆ ಯಾರೇ ತಂದ್ರು ಇಷ್ಟ ಆಗೋದಿಲ್ಲ ಅತ್ತೆ. ಇವಾಗ ಸೀರೆ ಯಾಕೆ? ಯಾಕೆ ಅಂತಿದ್ಯಲ್ಲೋ? ವ್ರತ ಮಾಡುವಾಗ ನನ್ ಸೊಸೆಗೆ ನಾನು ಸೀರೆ ಕೊಡ್ಬೇಕಲ್ವಾ? ನಾನು ಹೋಗಿ ತಗೊಂಡ್ ಬಂದ ಮೇಲೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ನನಗ್ ತುಂಬಾ ಬೇಜಾರಾಗ್ಬಿಡತ್ತೆ ಕಣೋ. ನೀನು ನಮ್ ಜೊತೆ ಬರ್ತೀಯಾ? ನಿನಗಿಷ್ಟ ಆದ್ರೆ ಅವಳಿಗೂ ಇಷ್ಟ ಆದ ಹಾಗೆ ಅಲ್ವಾ? ಅದಕ್ಕೆ ಹೋಗಿ ತಗೊಂಡ್ ಬರೋಣ ಬಾರೋ. ಸರಿ ಅಮ್ಮ, ನಾನು ಬರ್ತೀನಿ. ಬೆಳಿಗ್ಗೆನೆ ಹೋಗೋಣ. ಓಕೆ. ಅತ್ಗೆ ಒಟ್ನಲ್ಲಿ ನೀವ್ ಅನ್ಕೊಂಡ್ ಹಾಗೆ ನಡೀತು. ಈಗ ನಡೆದಿರೋದೇನು ಪಾರ್ವತಿ? ಮುಂದೆ ನಡಿಬೇಕಾಗಿರೋದು ಇನ್ನೂ ತುಂಬಾ ಇದೆ. ನಮಗಿಷ್ಟ ಇಲ್ದೇ ಇದ್ರು ಆದ್ಯ ನಮ್ಮನೆ ಸೊಸೆ ಆಗ್ಬೇಕು ಅಂತ ನೋಡ್ತಾ ಇದ್ದಾಳೆ. ನೀವೆಲ್ರೂ ನಿಮ್ ಗಂಡನಿಗೋಸ್ಕರ ಉಪವಾಸ ಇರ್ತಿದ್ರೆ ಆದ್ಯ ಖಂಡಿತ ಇರಕ್ಕಾಗಲ್ಲ. ಸೀನು ಕೇಳಿರೋದಕ್ಕೆ ಒಪ್ಕೊಂಡಿರೋದ್ರಿಂದ ಅವಳ ಕೈಯಲ್ಲಿ ವ್ರತ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ನಾವೆಲ್ಲರೂ ವಾದ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗತ್ತೆ. ಆದ್ಯನಿಗೆ ಸೀನು ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋದಿಕ್ಕೆ, ಅವನ್ ಮನ್ಸನ್ನ ಬದಲಾಯಿಸೋದಿಕ್ಕೆ ಒಳ್ಳೆ ಅವಕಾಶ ನಮ್ಮ. ನೀನು ಈ ಇರೋ ಸೀರೆಗಳಲ್ಲಿ ಆದ್ಯನ್ಗೊಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡೋ. ನಾನ್ ಯಾಕಮ್ಮ, ನೀವೇ ಸೆಲೆಕ್ಟ್ ಮಾಡಿ. ನಾವು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ವೋ? ಆದ್ಯನ್ ಇಷ್ಟ ಏನು ಅನ್ನೋದು ನಿನಗೆ ಗೊತ್ತಿರೋದ್ರಿಂದ ಅವಳಿಗೆ ಇಷ್ಟ ಆಗಿರೋದನ್ನ ನೀನೇ ಸೆಲೆಕ್ಟ್ ಮಾಡು. ನಿಮ್ ಸೆಲೆಕ್ಷನ್ ಚೆನ್ನಾಗಿರುತ್ತಮ್ಮ. ಮನೆಯವ್ರಿಗೆ ಇಲ್ಲಿರೋರ್ಗೆ ಎಲ್ಲ ಚೆನ್ನಾಗಿರುತ್ತೆ ಕಣೋ. ಆದ್ರೆ ಆದ್ಯ ಅಮೇರಿಕಾಯಿಂದ ಬಂದಿರೋವಳು. ಅವಳಿಗೆ ಏನ್ ಇಷ್ಟ ಆಗತ್ತೆ ಅಂತ ನಮಗೆ ಹೇಗ್ ಗೊತ್ತಾಗತ್ತೆ ಸೀನು? ನೀನೇ ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡು. ಮತ್ ನೀವು? ಇಲ್ಲೇ ಏನಾದ್ರೂ ನೋಡ್ತಾ ಇರ್ತೀವಿ ಬಿಡು, ನೀನ್ ಹೋಗಿ ಸೆಲೆಕ್ಟ್ ಮಾಡು. ಸರಿ. ಅದ್ಕೆ ಏನಿದು? ಸೀರೆನ ನಾವೇ ಸೆಲೆಕ್ಟ್ ಮಾಡಿದ್ರೆ ಸೀನುಗ್ ಸೆಲೆಕ್ಟ್ ಮಾಡಕ್ ಹೇಳಿದ್ರಲ್ಲ. ನಾವು ಬೇಡ, ಅವನೇ ಸೆಲೆಕ್ಟ್ ಮಾಡ್ಲಿ ಪಾರ್ವತಿ. ಅವನಿಗಿಷ್ಟ ಆಗಿರೋ ಸೀರೆನೇ ಸೆಲೆಕ್ಟ್ ಮಾಡ್ತಾನ ಅವನು. ಆದ್ರೆ ಅದನ್ನ ಆದ್ಯ ಉಟ್ಕೊಳ್ಳಲ್ಲ. ಸೀನು ಕೊಟ್ರೆ ಯಾಕೆ ಉಟ್ಕೊಳ್ಳಲ್ಲ ಹೇಳಿ? ಉಟ್ಕೊಳ್ಳಲ್ಲ ಅಷ್ಟೇ. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಮತ್ತೆ ಪ್ಲಾನ? ಅಯ್ಯಯ್ಯೋ. ಅಲ್ಲಿದೆಯಲ್ಲ ಆ ಸಾರಿ. ಇದಲ್ಲ, ಅದು. ಅಮ್ಮ, ಈ ಡ್ರೆಸ್ ಹೇಗಿದೆ? ವ್ರತಕ್ಕೆ ಅವಳು ಹಾಕೋಬೇಕಾಗಿರೋದು ಡ್ರೆಸ್ ಅಲ್ಲ ಕಣೋ, ಸೀರೆ. ಒಳ್ಳೆ ರೇಷ್ಮೆ ಸೀರೆ ನೋಡು. ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಅದು ತೋರಿಸಿ. ಎಷ್ಟು ಧೈರ್ಯ ಇದ್ರೆ ನನ್ನ ಮಾವನಿಗೆ ಈ ಥರ ಎಲ್ಲ ಹೇಳ್ತೀರಾ? ನಿಮ್ ಶಾಪ್ ಅಲ್ಲಿ ಸೀರೆ ಕಳ್ತನ ಮಾಡೋ ಕಳ್ರಿಗೆ ಹೋಲಿಸ್ತಾ ಇದ್ದೀರಾ? ಮೇಡಮ್,
ನಾನು ಹಾಗೆ ಹೇಳಲಿಲ್ಲ. ಅಂಥವ್ರು ಬರ್ತಾರೆ ಅಂತ ಹೇಳಿದೆ ಅಷ್ಟೇ. ಮುಚ್ಚ ಬಾಯಿ. ಬಂದಿರೋ ಕಸ್ಟಮರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಮೊದ್ಲು ನಿಮ್ ಓನರ್ ಬೈಬೇಕು. ಎಷ್ಟು ಬಿಲ್ ಎಷ್ಟಾಗಿದೆ? 3000. ತಗೋ. ಉಳ್ದಿ ಚಿಲ್ಡ್ರೆನ ನೀನೇ ಇಟ್ಕೋ. ಮೊದ್ಲು ನನ್ ಮಾವನ್ಗೆ ಸಾರಿ ಕೇಳು. ಕೇಳು. ಸಾರಿ ಸರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಚಾರು. ಇಟ್ಸ್ ಓಕೆ. ಕರೆಕ್ಟ್ ಟೈಮಿಗೆ ಬಂದು ಮರ್ಯಾದೆ ಉಳಿಸ್ದೆ. ಟೈಮ್ ಸರಿಯಾಗಿ ದೇವತೆ ತರ ಬಂದೆ. ಸೊಸೆ ಅಂದ್ರೆ ಹೀಗಿರ್ಬೇಕು. ನೋಡಿದ್ಯಾ ಪಾರ್ವತಿ, ನಮ್ಮನ್ ಒಂದು ಮಾತು ಅಂದಿದ್ದಕ್ಕೆ ಹೇಗ್ ರೇಗಾಡ್ಬಿಡ್ಲು ಅಂತ. ಅವ್ನ್ ಹೇಳಿದ್ದೆ ತಡ ಅವನ್ ಹತ್ರ ನಮಗ್ ಸಾರಿ ಹೇಳ್ಸಿದ್ಲಲ್ಲ. ಚಾರುಗ್ ನಾವಂದ್ರೆ ಎಷ್ಟೊಂದು ಅಭಿಮಾನ. ಅದಕ್ಕೆ ಅಲ್ವಾ ಇವಳನ್ನ ನನ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ಚಾರು ಅಂತ ಹುಡ್ಗಿನ ಸೊಸೆ ಮಾಡ್ಕೋಬೇಕು ಅಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕತ್ಗೆ. ಅಮ್ಮ, ನಾನು ಹೋಗಿ ಕಾರ್ ತಗೊಂಡ್ ಬರ್ತೀನಿ, ನೀವು ಬನ್ನಿ.